ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, 2026 ಈ ಮಾರ್ಚ್ 3ರ ಈ ಒಂದು ಅಪರೂಪದ ಚಂದ್ರಗ್ರಹಣ. ಇಂದು ನಾವು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಘಟ್ಟವೊಂದರ ಬಗ್ಗೆ ಮಾತನಾಡುತ್ತಿದ್ದೇವೆ. ಕುಂಭರಾಶಿಯ ಈ ಗೆಳೆಯರೇ, ನಿಮ್ಮ ಜೀವನದ ಅಂತಿಮ ಹಂತದ ಹೋರಾಟಕ್ಕೆ ಸಿದ್ಧರಾಗಿ ಅಥವಾ ನಿಮ್ಮ ಅದೃಷ್ಟ ಬದಲಾಗುವ ಸಮಯಕ್ಕೆ ಸಿದ್ಧರಾಗಿ. ಏಕೆಂದರೆ ಬರೋಬ್ಬರಿ 10,500 ವರ್ಷಗಳ ನಂತರ ಅತ್ಯಂತ ಭಯಾನಕ ಮತ್ತು ಶಕ್ತಿಶಾಲಿ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಈ ಗ್ರಹಣವು ನಿಮ್ಮ ಜೀವನದಲ್ಲಿ 6 ಪ್ರಮುಖ ಘಟನೆಗಳನ್ನು ತರಲಿದೆ. ರಾಹು ಮತ್ತು ಕೇತುಗಳು ತಮ್ಮ ಚಲನೆಯನ್ನು ಬದಲಾಯಿಸುತ್ತಿದ್ದಾರೆ. ಇದು ನಿಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರಲಿದೆ. ನಾನು ಹೇಳುವ ಮತ್ತು 10 ಭವಿಷ್ಯಗಳು ನಿಮ್ಮ ಜೀವನದಲ್ಲಿ ನಿಜವಾಗಲಿವೆ. ಈ ಗ್ರಹಣವನ್ನು ಸಾಧಾರಣವೆಂದು ಪರಿಗಣಿಸುವ ತಪ್ಪು ಮಾಡಬೇಡಿ. ಇದನ್ನು ಹಗುರವಾಗಿ ಪರಿಗಣಿಸಿದವರು ಮುಂದಿನ ಜೀವನದಲ್ಲಿ ಪಶ್ಚಾತ್ತಾಪ ಪಡಬೇಕಾಗಬಹುದು. ಈಗಾಗಲೇ ನಿಮ್ಮ ಜೀವನದಲ್ಲಿ ಬಡತನ, ಕೌಟುಂಬಿಕ ಕಲಹ, ಮಾನಸಿಕ ಒತ್ತಡ ಮತ್ತು ಈ ಸಾಲದ ಬಾಧೆ ನಿಮ್ಮನ್ನು ಒಳಗೆ ಕುಗ್ಗಿಸಿರಬಹುದು. ಆದರೆ ಈಗ ಎಚ್ಚೆತ್ತುಕೊಳ್ಳದಿದ್ದರೆ ಈ ಗ್ರಹಣ ನಿಮ್ಮನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳಬಹುದು. ಆದರೆ ನೀವು ಈ ಮಾಹಿತಿಯನ್ನು ಸರಿಯಾಗಿ ಬಳಸಿಕೊಂಡರೆ ಇದು ನಿಮ್ಮ ಜೀವನದ ಅತ್ಯಂತ ಅದ್ಭುತ ಸಮಯವಾಗಲಿದೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಬಾರಿಯ ಚಂದ್ರಗ್ರಹಣದ ಸಮಯದಲ್ಲಿ ಶನಿದೇವನು ನಿಮ್ಮ ಪರವಾಗಿ ನಿಂತಿದ್ದಾನೆ. ಕಳೆದ ಸಾವಿರಾರು ವರ್ಷಗಳಲ್ಲಿ ನಡೆಯದ ಪವಾಡ ಈಗ ನಿಮ್ಮ ಜೀವನದಲ್ಲಿ ನಡೆಯಲಿದೆ. 4 ಪ್ರಮುಖ ಸುಖದ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಇದು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಸಂಭ್ರಮದಲ್ಲಿ ತೇಲುವಂತೆ ಮಾಡುತ್ತೆ. ನೀವು ಈ ಊರು ತುಂಬ ಸಿಹಿ ಹಂಚುವಂತಹ ದಿನಗಳು ಹತ್ತಿರದಲ್ಲಿದೆ. ಆದರೆ ಈ ಎಲ್ಲ ಸಂತೋಷಗಳ ನಡುವೆ ನೀವು ತುಂಬ ಜಾಗರೂಕರಾಗಿ ಇರಬೇಕು. ನಿಮ್ಮ ಈ ಸಣ್ಣ ತಪ್ಪು ಅಥವಾ ಅಜ್ಞಾನವು ಬರುವ ಸುಖವನ್ನು ತಡೆಯಬಹುದು. ಮಾತ್ರವಲ್ಲದೆ ಇದ್ದ ಈ ಅಲ್ಪ ಸ್ವಲ್ಪ ನೆಮ್ಮದಿಯನ್ನು ಕಸಿದುಕೊಳ್ಳಬಹುದು. ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ಹೇಳುವ ಪ್ರತಿಯೊಂದು ವಿಚಾರವನ್ನು ಗಮನವಿಟ್ಟು ಕೇಳಿ. ಈ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಎಂಬ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡುತ್ತಿದ್ದೇನೆ. ಈ ಉಪಾಯಗಳನ್ನು ಪಾಲಿಸಿದರೆ ನಿಮ್ಮ ಮುಂದಿನ 7 ತಲೆಮಾರುಗಳು ಕುಳಿತು ತಿನ್ನುವಷ್ಟು ಐಶ್ವರ್ಯ ಲಭಿಸಲಿದೆ. ಏಕೆಂದರೆ ಇದು ಕೇವಲ ಗ್ರಹಣವಲ್ಲ, ಈ ಹೋಲಿಕಾ ದಹನ ಮತ್ತು ಬಣ್ಣದ ಹಬ್ಬ, ಈ ಹೋಳಿಯ ನಡುವೆ ಸಂಭವಿಸುತ್ತಿರುವ ಅಪರೂಪದ ಸಂಯೋಗವಾಗಿದೆ. ಕುಂಭರಾಶಿಯವರೇ, ಈ ಗ್ರಹಣದ ಪ್ರಭಾವ ಮೊದಲು ನಿಮ್ಮ ಮನಸ್ಸಿನ ಮೇಲೆ ಬೀರುತ್ತೆ. ನಿಮ್ಮ ಬುದ್ಧಿಯೇ ನಿಮ್ಮ ದೊಡ್ಡ ಆಯುಧ. ಆದರೆ ಗ್ರಹಣದ ಸಮಯದಲ್ಲಿ ನಿಮ್ಮ ಮನಸ್ಸು ಅಸ್ಥಿರವಾಗುವ ಸಾಧ್ಯತೆ ಇದೆ. ಹಳೆಯ ಕೆಟ್ಟ ನೆನಪುಗಳು ಅಥವಾ ನಿಮ್ಮನ್ನು ಕಾಡಿದ ವ್ಯಕ್ತಿಗಳ ವಿಚಾರಗಳು ಇದ್ದಕ್ಕಿದ್ದಂತೆ ನಿಮ್ಮನ್ನು ಕಾಡಬಹುದು. ನೀವು ಹಾಯಾಗಿ ನಗುತ್ತಾ ಇರುವಾಗಲೂ ಯಾವುದೋ ಹಳೆಯ ನೋವು ನೆನಪಾಗಿ ಕಣ್ಣೀರು ಬರಬಹುದು ಅಥವಾ ಕಿರಿಕಿರಿ ಉಂಟಾಗಬಹುದು. ಇದು ನಿಮ್ಮ ಗ್ರಹಣದ ಮೊದಲ ಸವಾಲು. ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇರುವುದಿಲ್ಲ. ಇದರಿಂದಾಗಿ ನೀವು ಅನವಶ್ಯಕವಾಗಿ ಆತಂಕಗೊಳಗಾಗುತ್ತೀರಿ. ಸರಿಯಾದ ನಿದ್ರೆ ಇಲ್ಲದೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ವಿಶೇಷವಾಗಿ ಹಣಕಾಸಿನ ಹೂಡಿಕೆ ಅಥವಾ ಈ ಕೆಲಸ ಬದಲಿಸುವ ವಿಚಾರದಲ್ಲಿ ಈಗ ಯಾವುದೇ ನಿರ್ಧಾರ ಬೇಡ. ಯಾರೊಂದಿಗೂ ವಾದಕ್ಕಿಳಿಯಬೇಡಿ. ಇಲ್ಲದಿದ್ದರೆ ಅದು ಈ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವಷ್ಟು ದೊಡ್ಡದಾಗಬಹುದು. ಗ್ರಹಣದ ಸಮಯದಲ್ಲಿ ಶಾಂತವಾಗಿರುವುದು ಮತ್ತು ಭಗವಂತನ ನಾಮಸ್ಮರಣೆ ಮಾಡುವುದು ಅತ್ಯಂತ ಮುಖ್ಯ. ಎರಡನೆಯದಾಗಿ, ಈ ಹಣದ ವಿಚಾರದಲ್ಲಿ ನಿಮಗೆ ಸಣ್ಣ ಏಟು ಬೀಳಬಹುದು. ಚಂದ್ರನು ನಮ್ಮ ಭಾವನೆಗಳಿಗೆ ಮತ್ತು ಸಂಪತ್ತಿಗೆ ಸಂಬಂಧಿಸಿದವನು. ಗ್ರಹಣದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಖರ್ಚುಗಳು ಎದುರಾಗಬಹುದು. ಅದು ಆಸ್ಪತ್ರೆ ಬಿಲ್ ಇರಬಹುದು ಅಥವಾ ಈ ಅನವಶ್ಯಕ ಶಾಪಿಂಗ್ ಇರಬಹುದು. ಮುಖ್ಯವಾಗಿ ಆನ್ಲೈನ್ ವಂಚನೆಗಳ ಬಗ್ಗೆ ಎಚ್ಚರದಿಂದ ಇರಿ. ನಿಮ್ಮ ವಿರುದ್ಧ ದೊಡ್ಡ ಜಾಲವೇ ಕೆಲಸ ಮಾಡುತ್ತಿರಬಹುದು.
ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುವುದರಿಂದ ದೈವಿಕ ಶಕ್ತಿಗಳು ನೇರವಾಗಿ ಸಹಾಯ ಮಾಡಲು ಕಷ್ಟವಾಗಬಹುದು. ಆದ್ದರಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕು. ಮೂರನೆಯ ಎಚ್ಚರಿಕೆ ಎಂದರೆ ನಿಮ್ಮ ಮಾತು. ಈ ಸಮಯದಲ್ಲಿ ನಿಮ್ಮ ನಯವಾದ ಸ್ವಭಾವವೇ ನಿಮ್ಮ ಶಕ್ತಿಯಾಗಬೇಕು. ಸಿಟ್ಟು ಅಥವಾ ಕೆಟ್ಟ ಮಾತುಗಳು ನಿಮ್ಮ ಇಡೀ ಜೀವನಕ್ಕೆ ಈ ಕಲೆ ತರಬಹುದು. ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ದೊಡ್ಡ ಜಗಳಗಳು ಆಗಬಹುದು. ಹಳೆಯ ವಿಚಾರಗಳನ್ನು ಎಳೆದು ತಂದು ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ಯಾರಾದರೂ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಿದರೂ ನೀವು ಮೌನವಾಗಿರಿ. ಈ ಕಲ್ಲು ಎಸೆದವರಿಗೆ ತಿರುಗಿ ಕಲ್ಲು ಎಸೆಯುವ ಬದಲು ಆ ಕಲ್ಲುಗಳನ್ನು ಬಳಸಿ ನಿಮ್ಮ ಸಾಮ್ರಾಜ್ಯ ಕಟ್ಟಿಕೊಳ್ಳುವ ಬುದ್ಧಿವಂತಿಕೆ ನಿಮ್ಮದಾಗಲಿ. ನೀವು ಈ ಗ್ರಹಣದ ಸಮಯದಲ್ಲಿ ನೀವು ಈ ತಪ್ಪುಗಳನ್ನು ಖಂಡಿತವಾಗಿ ಮಾಡಲೇಬಾರದು. ಯಾರಾದರೂ ಸಹಾಯ ಕೇಳಿ ಬಂದರೆ ಇಲ್ಲ ಎನ್ನಬೇಡಿ. ಇದು ನಿಮ್ಮ ಉದಾರತೆಯ ಪರೀಕ್ಷೆಯ ಸಮಯ. ಈ ಗ್ರಹಣದ ಬಗ್ಗೆ ಹರಡುವ ಈ ಒಂದು ಸುಳ್ಳು ವದಂತಿಗಳನ್ನು ನಂಬಬೇಡಿ. ಎಚ್ಚರಿಕೆಯಿಂದಿದ್ದರೆ ಯಾವುದೂ ಕೆಟ್ಟದ್ದಲ್ಲ. ಯಾರಿಗೂ ಯಾವುದೇ ಒಂದು ವಾಗ್ದಾನ ಅಥವಾ ಈ ಒಂದು ಪ್ರಾಮಿಸ್ ಮಾಡಬೇಡಿ, ಏಕೆಂದರೆ ಅದನ್ನು ಈ ಸಮಯದಲ್ಲಿ ಈಡೇರಿಸುವುದು ಕಷ್ಟವಾಗುತ್ತೆ. ಸುಳ್ಳು ಹೇಳಬೇಡಿ. ವ್ಯಾಪಾರಸ್ಥರು ಅಥವಾ ಈ ಸಾಮಾನ್ಯರು ಸುಳ್ಳಿನ ಮೂಲಕ ಲಾಭ ಮಾಡಿಕೊಳ್ಳಲು ನೋಡಿದರೆ ಅದು ಉಲ್ಟಾ ಹೊಡೆಯಬಹುದು. ಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬೇಡಿ ಅಥವಾ ಅದರ ಒಂದು ಫೋಟೋ ವಿಡಿಯೋ ತೆಗೆಯಲು ಹೋಗಬೇಡಿ. ಇದು ನಿಮ್ಮ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಬಹುದು. ನೀವು ಪಾಲಿಸಲೇಬೇಕಾದ ಒಂದಷ್ಟು ನಿಯಮಗಳು ಮತ್ತು ಪರಿಹಾರಗಳು. ಈ ಗ್ರಹಣದ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಅದೃಷ್ಟವನ್ನು ಹೆಚ್ಚಿಸಲು ನೀವು ಈ ರೀತಿಯ ಕ್ರಮಗಳನ್ನು ಅನುಸರಿಸಿ. ಹಸಿರು ಬಣ್ಣದ ಬಳಕೆ. ಗ್ರಹಣದ ದಿನ ಹಸಿರು ಬಣ್ಣದ ಬಟ್ಟೆ ಧರಿಸುವುದು ತುಂಬಾ ಶ್ರೇಷ್ಠ. ಇದು ಚಂದ್ರನಿಗೆ ಪ್ರಿಯವಾದ ಬಣ್ಣ ಮತ್ತು ಇದು ನಕಾರಾತ್ಮಕತೆಯನ್ನು ತಡೆಯುತ್ತೆ. ಈ ಬಟ್ಟೆ ಇಲ್ಲದಿದ್ದರೆ ಕನಿಷ್ಠ ಒಂದು ಹಸಿರು ಬಣ್ಣದ ಈ ಕರವಸ್ತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಈ ತುಳಸಿ ಪೂಜೆ. ಸಂಜೆಯ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ. ಗ್ರಹಣದ ಸಮಯದಲ್ಲಿ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಸತತವಾಗಿ ಜಪಿಸಿ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇರಿಸುತ್ತೆ. ಮಂತ್ರ ಜಪ. ಮತ್ತು ಈ ಬೆಳ್ಳಿ. ನಿಮ್ಮ ಜೇಬಿನಲ್ಲಿ ಈ ಬೆಳ್ಳಿಯ ಒಂದು ಸಣ್ಣ ತುಂಡು ಅಥವಾ ನಾಣ್ಯವನ್ನು ಇಟ್ಟುಕೊಳ್ಳಿ. ಬೆಳ್ಳಿಯು ಚಂದ್ರನ ಲೋಹವಾಗಿರುವುದರಿಂದ ಇದು ಗ್ರಹಣದ ದೋಷವನ್ನು ತಡೆಯುತ್ತೆ. ಈ ದಿನ ಹೆಚ್ಚಾಗಿ ನೀರನ್ನು ಕುಡಿಯಿರಿ. ನಿಮ್ಮ ದೇಹದಲ್ಲಿ ನೀರಿನಂಶ ಹೆಚ್ಚಿದ್ದಷ್ಟು ಗ್ರಹಣದ ಪ್ರಭಾವ ಕಡಿಮೆ ಇರುತ್ತೆ. ಹಸುವಿಗೆ ಆದಷ್ಟು ಹಸಿರು ಹುಲ್ಲನ್ನು ತಿನ್ನಿಸಿ. ಇದು ನಿಮ್ಮ ಗ್ರಹಗಳನ್ನು ಸಮತೋಲನದಲ್ಲಿ ಇಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ತಾಯಿಯ ಪಾದ ಮುಟ್ಟಿ ಆಶೀರ್ವಾದ ಪಡೆಯಿರಿ. ಮನೆಯಲ್ಲಿ ಸಣ್ಣ ಹೆಣ್ಣು ಮಕ್ಕಳಿದ್ದರೆ ಅವರಿಗೂ ಗೌರವವನ್ನು ನೀಡಿ. ಸ್ತ್ರೀ ಶಕ್ತಿಯ ಆಶೀರ್ವಾದದ ಈ ದಿನ ನಿಮಗೆ ಕವಚದಂತೆ ಕೆಲಸ ಮಾಡುತ್ತೆ. ಈ ಗ್ರಹಣ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಹೊಸ ಅಧ್ಯಾಯ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ಅಡಗಿದ್ದ ಸತ್ಯಗಳು ಹೊರಬರುತ್ತೆ. ಯಾರು ನಿಮ್ಮ ನಿಜವಾದ ಸ್ನೇಹಿತರು ಮತ್ತು ಯಾರು ಶತ್ರುಗಳು ಎಂಬುದು ನಿಮಗೆ ತಿಳಿಯಲಿದೆ. ಕಚೇರಿಯಲ್ಲಿ ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಿರುವವರ ಒಂದು ಮುಖವಾಡ ಕಳಚಲಿದೆ. ಹಣದ ವಿಚಾರದಲ್ಲಿ ನಾವು ನೋಡೋದಾದರೆ ಆರಂಭದಲ್ಲಿ ಖರ್ಚು ಎನಿಸಿದರೂ ನಂತರದ ದಿನಗಳಲ್ಲಿ ಆದಾಯದ ಹೊಸ ದಾರಿಗಳು ಕಾಣಿಸಿಕೊಳ್ಳಲಿವೆ. ವಿಶೇಷವಾಗಿ ಈ ಒಂದು ಡಿಜಿಟಲ್ ಕೆಲಸ ಅಥವಾ ಸೈಡ್ ಬಿಸ್ನೆಸ್ ಮಾಡುವವರಿಗೆ ಇದು ಗೋಲ್ಡನ್ ಟೈಮ್ ಅಂತ ಅಂದ್ರೂ ತೊಂದರೆ ಇಲ್ಲ. ನೆನಪಿಡಿ, 2026ನೇ ವರ್ಷವು ನಿಮ್ಮ ಪಾಲಿಗೆ ಈ ಗೇಮ್ ಚೇಂಜರ್ ಆಗಲಿದೆ. ಈ ಗ್ರಹಣ ನಿಮ್ಮನ್ನು ಎದುರಿಸಲು ಬಂದಿಲ್ಲ, ಬದಲಿಗೆ ನಿಮ್ಮನ್ನು ಎಚ್ಚರಿಸಲು ಮತ್ತು ಈ ಜಾಗೃತಗೊಳಿಸಲು ಬಂದಿರೋದು. 10,000 ವರ್ಷಗಳ ನಂತರ ಬಂದಿರುವ ಈ ಒಂದು ಮಹಾ ಸಂಯೋಗವನ್ನು ಸರಿಯಾಗಿ ಬಳಸಿಕೊಳ್ಳಿ. ಯಾವುದೇ ಅವಸರದ ನಿರ್ಧಾರ ಬೇಡ. ಮನಸ್ಸಿನಲ್ಲಿ ಧೈರ್ಯವಿರಲಿ. ಈ ಶನಿ ಭಗವಾನರು ಸದಾ ನಿಮ್ಮ ಮೇಲೆ ಯಾವಾಗಲೂ ನಿಮ್ಮ ಒಳಿತನ್ನೇ ಬಯಸುತ್ತಾರೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತಾರೆ. ಈ ಗ್ರಹಣದ ವಿಷಯ ನೀವು ತಿಳ್ಕೊಂಡ್ರಲ್ಲ. ಈಗ ಈ ಒಂದು ಶಿವ ಮಹಾಪುರಾಣದ ಒಂದು ಪ್ರವಚನ ಮತ್ತು ಏಕಾದಶಿಯ ಮಹತ್ವ ನಾವು
ಈ ಶಿವಪೂಜಾ ವಿಧಿವಿಧಾನಗಳನ್ನು ನೋಡ್ತಾ ಹೋಗೋಣ. ಹಾಗಾಗಿ ಈ ಒಂದು ಏಕಾದಶಿಯ ದಾನದ ಒಂದು ಮಹತ್ವ. ಜೀವನದಲ್ಲಿ ಪ್ರತಿಯೊಬ್ಬರು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ 2 ಮುಖ್ಯ ವಿಷಯಗಳು ಈ ಗೋದಾನ ಮತ್ತು ಏಕಾದಶಿಯ ಪುಣ್ಯ. ಹಾಗಾಗಿ ನೀವು ಏಕಾದಶಿಯ ಪುಣ್ಯವನ್ನು ನೀವು ಸತ್ತ ಮೇಲೆ ಬೇರೆಯವರಿಂದ ಪಡೆಯಬೇಡಿ. ಬದಲಾಗಿ ನೀವು ಬದುಕಿರುವಾಗಲೇ ಈ ಪುಣ್ಯವನ್ನು ಗಳಿಸಿ ಮತ್ತು ದಾನ ಮಾಡಿ ಎಂದು ಹೇಳಿದ್ದಾರೆ. ಹಾಗಾಗಿ ಈ ಹಿಂದಿನ ಉದ್ದೇಶವೇನೆಂದರೆ ಏಕಾದಶಿಯ ವ್ರತ ಮತ್ತು ಅದರ ಪುಣ್ಯ ಜೀವಂತವಾಗಿರುವಾಗಲೇ ಅನುಭವಿಸಬೇಕಾದದ್ದು ಎಂಬ ಒಂದು ಸಂದೇಶ ಸಾರುವುದು. ಸಾಮಾನ್ಯವಾಗಿ ಯಾರಾದರೂ ತೀರಿಕೊಂಡಾಗ 12ನೇ ದಿನದ ಕಾರ್ಯದಲ್ಲಿ ಪಂಡಿತರು ಮೃತರ ಮಕ್ಕಳಿಂದ ಅಥವಾ ಮೊಮ್ಮಕ್ಕಳಿಂದ ಏಕಾದಶಿಯ ಸಂಕಲ್ಪವನ್ನು ಬಿಡಿಸುತ್ತಾರೆ. ಏಕಾದಶಿಯ ದಿನ ಅಕ್ಕಿ ಅಥವಾ ಅನ್ನವನ್ನು ತಿನ್ನಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ಈ ದಿನ ಜೀವಗಳು ಅನ್ನದಲ್ಲಿ ನೆಲೆಸಿರುತ್ತವೆ. ಆದರೆ ದ್ವಾದಶಿಯ ದಿನ ಅನ್ನವನ್ನು ತಿನ್ನುವುದು ಅಷ್ಟೇ ಕಡ್ಡಾಯ. ಏಕಾದಶಿಯ ವ್ರತ ಸಂಪೂರ್ಣವಾಗಬೇಕಾದರೆ ದ್ವಾದಶಿಯಂದು ಅನ್ನದ ಒಂದು ತುತ್ತನ್ನಾದರೂ ಸೇವಿಸಲೇಬೇಕು. ಹೀಗೆ ಮಾಡುವುದರಿಂದ ನಮ್ಮ ಅನ್ನನಾಳದ ಮೂಲಕ ಹೋಗುವ ಜೀವಗಳಿಗೆ ನಾವು ಆಚರಿಸಿದ ಏಕಾದಶಿಯ ಪುಣ್ಯ ಲಭಿಸುತ್ತೆ ಮತ್ತು ಅವುಗಳಿಗೆ ಸದ್ಗತಿ ದೊರೆಯುತ್ತೆ. ಇದು ಕೇವಲ ಆಹಾರದ ಪದ್ಧತಿಯಲ್ಲ, ಬದಲಾಗಿ ಅತೃಪ್ತ ಜೀವಗಳಿಗೆ ಮುಕ್ತಿ ನೀಡುವ ಮಾರ್ಗವಾಗಿದೆ. ಮಹಾದೇವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆಯನ್ನು ಕೀಳುವಾಗ ನಾವು ಬಹಳ ಜಾಗರೂಕರಾಗಿ ಇರಬೇಕು. ಈ ಮಧ್ಯಾಹ್ನದ ನಂತರ ಅಪ್ಪಿತಪ್ಪಿಯೂ ಬಿಲ್ವಪತ್ರೆಯನ್ನು ಮರದಿಂದ ಕೀಳಬಾರದು. ಒಂದು ವೇಳೆ ಮಧ್ಯಾಹ್ನದ ನಂತರ ಕಿತ್ತು ಶಿವನಿಗೆ ಅರ್ಪಿಸಿದರೆ ಶಿವನು ಅದನ್ನು ಸ್ವೀಕರಿಸುವುದಿಲ್ಲ. ಅದೇ ರೀತಿ ಕೆಲವು ವಿಶೇಷ ಈ ಒಂದು ತಿಥಿಗಳಾದ ಚತುರ್ಥಿ, ಅಷ್ಟಮಿ, ನವಮಿ, ದ್ವಾದಶಿ, ಚತುರ್ದಶಿ, ಅಮಾವಾಸ್ಯೆ, ಪೌರ್ಣಮಿ ಮತ್ತು ಸಂಕ್ರಾಂತಿಯ ದಿನಗಳಂದು ಬಿಲ್ವಪತ್ರೆಯನ್ನು ಗಿಡದಿಂದ ಕೀಳಬೇಡಿ. ಒಂದು ವೇಳೆ ನಿಮಗೆ ಪೂಜೆಗೆ ಬಿಲ್ವಪತ್ರೆ ಬೇಕಿದ್ದರೆ ಅದು ಆ ದಿನ ಆಮೇಲೆ ಹೇಳಿದ ತಿಥಿಯಾಗಿದ್ದರೆ ನೀವು ಮಂದಿರದ ಹೊರಗೆ ಅಥವಾ ಶಿವಲಿಂಗದ ಮೇಲೆ ಅರ್ಪಿಸಿದ ಹಳೆಯ ಬಿಲ್ವಪತ್ರೆಯನ್ನು ತೆಗೆದುಕೊಳ್ಳಬಾರದು. ಅದನ್ನು ಶುದ್ಧವಾದ ನೀರಿನಿಂದ ತೊಳೆದು ಮತ್ತೆ ಶಿವನಿಗೆ ಅರ್ಪಿಸಬಹುದು. ಈ ಬಿಲ್ವಪತ್ರೆ ಎಂದಿಗೂ ಹಳೆಯದಾಗುವುದಿಲ್ಲ ಅಥವಾ ಅಪವಿತ್ರವಾಗುವುದಿಲ್ಲ. ಈ ಪಶುಪತಿ ವ್ರತ ಮಾಡುವವರು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಹೂವುಗಳನ್ನು ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದ ಒಳಗೆ ಯಾವಾಗ ಬೇಕಾದರೂ ಕೀಳಬಹುದು. ಆದರೆ ರಾತ್ರಿಯ ಸಮಯದಲ್ಲಿ ಹೂವುಗಳನ್ನು ಕೀಳಲೇಬಾರದು. ಶಿವನಿಗೆ ಅರ್ಪಿಸಿದ ಪ್ರಸಾದವನ್ನು ರಾತ್ರಿ ಇಡೀ ಇಟ್ಟುಕೊಳ್ಳಬಾರದು. 16 ಸೋಮವಾರದ ವ್ರತ ಮಾಡುವವರಿಗೆ ಇದು ಚೆನ್ನಾಗಿ ತಿಳಿದಿರುತ್ತೆ. ಈ ಸೂರ್ಯಾಸ್ತದ ನಂತರ ರಾತ್ರಿ ಹೆಚ್ಚಾದಂತೆಲ್ಲ ಆ ಪ್ರಸಾದದ ಮೇಲಿನ ನಮ್ಮ ಹಕ್ಕು ಕಡಿಮೆಯಾಗುತ್ತೆ. ಮಧ್ಯರಾತ್ರಿಯ ನಂತರ ಆ ಪ್ರಸಾದವು ಚಂಡ ಮತ್ತು ಶಿವಗಣಗಳ ಪಾಲಾಗುತ್ತೆ. ಆದ್ದರಿಂದ ಶಿವನ ನೈವೇದ್ಯವನ್ನು ಅಂದೇ ವಿತರಿಸಿ ಸ್ವೀಕರಿಸಲೇಬೇಕು. ಈ ಶನಿ ಮಹಾತ್ಮನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತಿದ್ದರೆ ಅಥವಾ ಮಾಡುವ ಕೆಲಸಗಳೆಲ್ಲವೂ ಈ ತಲೆ ಕೆಳಕಾಗುತ್ತಿದ್ದರೆ ಶನಿವಾರದಂದು ಒಂದು ವಿಶೇಷ ಉಪಾಯವನ್ನು ಮಾಡಿ. ಶನಿವಾರದಂದು ಅಶ್ವತ್ಥ ಮರದ ಕೆಳಗಡೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವವರಿಗೆ ಶನಿಯ ಕಾಟ ಇರುವುದೇ ಇಲ್ಲ. ಇದಕ್ಕೂ ಮೀರಿದ ಸಮಸ್ಯೆ ಇದ್ದರೆ ಅಶ್ವತ್ಥ ಮರದ ತೊಗಟೆಯನ್ನು ತಂದು ಅದನ್ನು ತೇದು ಗಂಧದಂತೆ ಮಾಡಿಕೊಳ್ಳಿ. ಈ ಗಂಧದಿಂದ ಶಿವನಿಗೆ ಅಭಿಷೇಕ ಮತ್ತು ಪೂಜೆ ಮಾಡಿ ನಂತರ ಈ ಪಿಪ್ಪಲೇಶ್ವರ ಮಹಾದೇವ ಎಂಬ ಹೆಸರನ್ನು ಸ್ಮರಿಸುತ್ತಾ ಈ ಗಂಧವನ್ನು ಶಿವನಿಗೆ ಹಚ್ಚಿ ಮತ್ತು ನಿಮ್ಮ ಹಣೆಗೂ ಹಾಕಿ ಕುತ್ತಿಗೆಗೆ ತಿಲಕವಾಗಿ ಧರಿಸಿ. ಇದರಿಂದ ನಿಮ್ಮ ಗ್ರಹಗತಿಗಳು ಸುಧಾರಿಸುತ್ತವೆ. ಇದರ ಹಿಂದೆ ಒಂದು ಕಥೆಯೇ ಇದೆ. ಈ ದದಚಿ ಋಷಿಗಳ ಪತ್ನಿ ಸುಭಾಷೆ ಅವರು ಗರ್ಭಿಣಿಯಾಗಿದ್ದಾಗ ತಮ್ಮ ಪತಿಯ ಮರಣದ ನಂತರ ಪ್ರಾಣತ್ಯಾಗ ಮಾಡಲು ಮುಂದಾಗ್ತಾರೆ. ಆಗ ಶಿವನು ಪ್ರತ್ಯಕ್ಷನಾಗಿ ಅವಳ ಗರ್ಭದಲ್ಲಿರುವ ಮಗು ಮಹಾಜ್ಞಾನಿ ಎಂದು ಹೇಳುತ್ತಾರೆ. ಆ ಮಗು 7 ತಿಂಗಳು ಇದ್ದಾಗಲೇ ಜನ್ಮ ತಾಳುತ್ತೆ. ಈ ಸುಭಾಷೆ ಅಥವಾ ಆ ಮಗುವನ್ನು ಅಶ್ವತ್ಥ ಮರದ ಪೊಟ್ಟರೆಯಲ್ಲಿ ಇಟ್ಟು ಪ್ರಾಣ ಬಿಡುತ್ತಾಳೆ. ಒಂದು ಅಳಿಲು ಆ ಮಗುವಿಗೆ ಅಶ್ವತ್ಥ ಹಣ್ಣುಗಳನ್ನು ತಿನ್ನಿಸಿ ಸಾಕುತ್ತೆ. ಶಿವನೇ ಆ ಮಗುವನ್ನು ರಕ್ಷಿಸಿದ್ದರಿಂದ ಆ ಮಗುವಿಗೆ ಈ ಪಿಪ್ಪಲಾದ ಎಂದು ಹೆಸರಿಡಲಾಗುತ್ತೆ ಮತ್ತು ಶಿವನಿಗೆ ಪಿಪ್ಪಲೇಶ್ವರ ಮಹಾದೇವ ಎಂದು ಹೆಸರು ಬಂತು. ದೇವರು ನಿಮ್ಮನ್ನು ಮನುಷ್ಯರನ್ನಾಗಿ ಹುಟ್ಟಿಸಿದ್ದಾನೆ ಎಂದರೆ ಅದರರ್ಥ ನಿಮ್ಮ ಹಣೆ ಬರಹ ಕೆಟ್ಟದ್ದಾಗಿಲ್ಲ ಎಂದೇ ಅರ್ಥ. ಒಂದು ವೇಳೆ ದೇವರು ನಿಮ್ಮನ್ನು ಪ್ರಾಮಾಣಿಕವಾಗಿ ಹುಟ್ಟಿಸಿದರೆ ಆಗ ನೀವು ಚಿಂತಿಸಬೇಕಿತ್ತು. ಈ ಶಿವ ಮಹಾಪುರಾಣದ ಕಥೆಯನ್ನು ಕೇಳುವ ಅವಕಾಶ ನಿಮಗೆ ಸಿಕ್ಕಿದೆ ಎಂದರೆ ನಿಮ್ಮ ಅದೃಷ್ಟ ಬಹಳ ದೊಡ್ಡದಿದೆ ಎಂದರ್ಥ.
ಈ ಉದ್ಯೋಗ, ಮದುವೆ, ಮನೆ ಇವೆಲ್ಲವೂ ಆ ಭಗವಂತನೇ ನೀಡುತ್ತಾನೆ. ನಾವೆಲ್ಲವನ್ನ ನಾನೇ ಮಾಡಿದೆ ಎಂಬ ಅಹಂಕಾರ ಬಿಡಬೇಕು. ದೇವರಿಗೆ ಒಂದು ಲೋಟ ನೀರನ್ನು ಭಕ್ತಿಯಿಂದ ಅರ್ಪಿಸಿ ನೋಡಿ, ಅವನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಸಹ ಧನ್ಯವಾದಗಳು.